ಅಧ್ಯಕ್ಷರೇ ಕೌನ್ಸಿಲ್ಗೆ ಅವಕಾಶ ಕೊಟ್ಟಿಲ್ಲ. ಈಗ ಇಲ್ಲ ನೋಡಿ, ನಾವು ಈ ಮಂತ್ರಿಯನ್ನ ರಾಜೀನಾಮೆಯನ್ನ ಇದೇ ಸದನದಲ್ಲಿ ಸಿದ್ದರಾಮಯ್ಯನವರು ತಗೊಂಡಿದ್ದಾರೆ. ಇದೇ ಸದನದಲ್ಲಿ ಸಿದ್ದರಾಮಯ್ಯನವರು ಮಂತ್ರಿ ರಾಜೀನಾಮೆ ಹಣ 187 ಕೋಟಿ ಲೂಟಿ ಆಗಿರೋದು ಈ ಸದನದಲ್ಲಿ ಒಪ್ಪಿಗೆ ಆಗಿದೆ. ಅದಾದ್ಮೇಲೆ ರಾಜೀನಾಮೆ ಕೊಟ್ಟರು, ಒಪ್ಕೊಂಡಿದ್ದಾರೆ. ಈಗ ಮತ್ತೆ ಅವ್ರನ್ನ ನೀವು ಮಂತ್ರಿ ಮಾಡಿದ್ರೆ ಈ ಸದನಕ್ಕೆ ಏನ್ ಗೌರವ ಬರ್ತದೆ? ತೆಗೆದಿದ್ದು ಯಾಕೆ? ಅವ್ರನ್ನ ತೆಗೆದಿದ್ದು ಯಾಕೆ, ಸೇರ್ಸ್ಕೊಂಡಿದ್ದು ಯಾಕೆ ಅಂತ ಹೇಳ್ಬೇಕಲ್ಲ ಸದನಕ್ಕೆ. ಸರ್ಕಾರಕ್ಕೆ ಪ್ರಜಾಪ್ರಭುತ್ವದ ಮೇಲೆ ಗೌರವ ಇದೆಯಾ? 187 ಕೋಟಿ ಲೂಟಿ ಆಗಿರೋದು ನಿಜ. 187 ಕೋಟಿ ಲೂಟಿ ಆಗಿರೋದು ನೈತಿಕ ಹೊಣೆ ತನಿಖೆ ಆಗಲಿ. ರಾಜೀನಾಮೆ ಈ ಸದನ ಇಲ್ಲ, ಸದನ ನಡೆಯಕ್ಕೆ ಬಿಡಲ್ಲ, ಸದನ ನಡೆಯಕ್ಕೆ ಬಿಡಲ್ಲ ನಾವು ಯಾವುದೇ ಕಾರಣಕ್ಕೂ. ಹಾಗಾಗಿ ಈ ಸಚಿವರನ್ನ ಸನ್ಮಾನ್ಯ ನಾಗೇಂದ್ರ ಅವರನ್ನ ಮುಖ್ಯಮಂತ್ರಿಗಳು ಈ ತಕ್ಷಣ ಅವ್ರನ್ನ ವಜಾ ಮಾಡಬೇಕು. ವಜಾ ಮಾಡೋರ್ಗೂ ಯಾವುದೇ ಕಲ್ಲಪ್ಪಗಳು ನಡಿಬಾರದು. ಏನು ಉತ್ತರ ಕೊಡ್ತೀರಿ? ಅವರ ರಾಜೀನಾಮೆ ಈ ರೀತಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಒಪ್ಕೊಂಡಿದ್ದಾರೆ. 187 ಕೋಟಿ ಅಲ್ಲ, 87 ಕೋಟಿ ಭ್ರಷ್ಟಾಚಾರ ಆಗಿದೆ, ಹಣ ದುರುಪಯೋಗ ಆಗಿದೆ, ಹಣ ಬಳಕೆ ಆಗಿದೆ, ಹಣ ಟ್ರಾನ್ಸ್ಫರ್ ಆಗಿದೆ ಅಂತ ಈ ಸದನದಲ್ಲೇ ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ. ಒಪ್ಪಿ ಅದರ ಆಧಾರಿತವಾಗಿ ಅವರು ರಾಜೀನಾಮೆ ಕೊಡುವಂತದ್ದಾಗಿದೆ. ಈಗ ಮತ್ತೊಮ್ಮೆ ಚಾರ್ಜ್ ಶೀಟ್ ಅಲ್ಲಿ ನಂಬರ್ ಒನ್ ಆಪಾದಿತರು ನಾಗೇಂದ್ರ ಅವರು ನಂಬರ್ 1 ಆಪಾದಿತರು. ಯಾವ ರೀತಿ ಪರಿಶಿಷ್ಟ ಪಂಗಡ ಜನರಿಗೆ ನ್ಯಾಯ ಕೊಡಕ್ಕಾಗತ್ತೆ? ಪರಿಶಿಷ್ಟ ಪಂಗಡ ಜನರಿಗೆ ಪ್ರತಿನಿಧಿಸುವಂತ ವ್ಯಕ್ತಿ ಆ ಜನಾಂಗಕ್ಕೆ ಅನ್ಯಾಯ ಮಾಡುವಂತ ವ್ಯಕ್ತಿನ ಮತ್ತೊಮ್ಮೆ ಹೇಗೆ ಸಚಿವರಾಗ್ತಾರೆ? ಇದ್ಯಾವುದಕ್ಕೂ ಗೌರವ ಇಲ್ವಾ? ಪೀಠದ ಗಮನಕ್ಕೆ ತರ್ತಾ ಇದ್ದೇನೆ. ತಾವು ದಯವಿಟ್ಟು ಇದನ್ನ ಪರಿಶೀಲನೆ ಮಾಡಿ ಅಧ್ಯಕ್ಷರು ಇದ್ರ ಬಗ್ಗೆ ತಮ್ಮ ರೂಲಿಂಗ್ ಕೊಡಬೇಕು. ರೂಲ್ ನಂಬರ್ 328 no allegation of a defamatory or incriminatory nature shall be made by a member against any person unless the member has given previous intimation to the speaker and also to the minister concerned. Minister investigation into the matter for the purpose of reply, provided that the speaker prohibit any member from making any such allegation. If he is agree with that, to the dignity of the House or to the that no public interest is served by making such allegation. ದಯವಿಟ್ಟು ಅವರು ಈ ರೀತಿಯಾಗಿ ಸುಖ ಸುಖದ ಒಬ್ಬ ಸಚಿವರ ಬಗ್ಗೆ ಅಪವಾದ ಮಾಡ್ತಕ್ಕಂಥದ್ದು, ಆರೋಪ ಮಾಡ್ತಕ್ಕಂಥದ್ದು ನಿಯಮಗಳಿಗೆ ವಿರುದ್ಧ. ಈ ನಿಯಮದ ವಿರುದ್ಧವಾಗಿ ಸದನ ನಡೀಲಿಕ್ಕೆ ತಾವು ಅವಕಾಶ ಕೊಡಬಾರದು. ಅವರಿಗೆ ಏನಾದ್ರೂ ಸಚಿವರ ಬಗ್ಗೆ ಆರೋಪ ಮಾಡೋದಿದ್ರೆ ಲಿಖಿತವಾಗಿ ದೂರನ್ನು ಕೊಟ್ಟು ತದನಂತರ ಆರೋಪ ಮಾಡಲಿ. ಅದಕ್ಕೆ ಉತ್ತರ ಕೊಡಲಿಕ್ಕೆ ನಾವು ತಯಾರಿದ್ದೇವೆ. ನಿಯಮಾವಳಿಗಳ ಪ್ರಕಾರ ಸದನ ನಡೀಬೇಕು. ಇವರು ಹೇಳಿದಾಗೆ ಇಷ್ಟ ಬಂದಾಗೆ ಸದನ ನಡೀಲಿಕ್ಕೆ ಆಗೋದಿಲ್ಲ. ಇವರು ಹೇಳಿದ್ದು ಇವರು ಬಗ್ಗೆ ಆರೋಪ ಮಾಡೋದಿದ್ರೆ ಆರೋಪ ಮಾಡೋದಕ್ಕೆ ಆಗೋದಿಲ್ಲ. ಅಧ್ಯಕ್ಷರೇ, ಕಾನೂನಿನಲ್ಲಿ ಒಬ್ಬ ಸಚಿವನ ಮೇಲೆ ಆರೋಪ ಮಾಡಿ ನಿಯಮಾವಳಿಗಳನ್ನು ರೂಪಿಸಿದ್ದೇವೆ. ಇದಕ್ಕೆ ಕಾನೂನಿದೆ. ಕಾನೂನು ಪ್ರಕಾರ
ನಾಗೇಂದ್ರನ ವಜಾ ಮಾಡಿ, ಇಷ್ಟ ಬಂದಂಗೆ ಆರೋಪ ನಾಗೇಂದ್ರನ ವಜಾ ಮಾಡಿ, ದಯವಿಟ್ಟು ತಾವು ನಾಗೇಂದ್ರನ ವಜಾ ಮಾಡಿ, ನಡೀಬೇಕು. ನಾಗೇಂದ್ರನ ವಜಾ ಮಾಡಿ, ಈಗ ನೀವೆಲ್ಲ ನಾಗೇಂದ್ರನ ವಜಾ ಮಾಡಿ. ಇವನ್ನೆಲ್ಲ ಚರ್ಚೆ ಮಾಡ್ಬೇಕಾದ್ರೆ ನೀವು ನೋಟಿಸ್ ಆದ್ರೂ ಕೊಡ್ಬೇಕಲ್ಲ ಕನಿಷ್ಠ. ಇವರು ಇಷ್ಟ ಬಂದ ನಾಗೇಂದ್ರನ ನೀವು ವಜಾ ಇಷ್ಟ ಮಾಡಿ. ಬಂದಂಗೆ ನಡೆಸಿದ್ರೆ ಹೆಂಗಿದು? ಸದನದ ಮುಂದಿನ ಸದನ ಇದೇ ರೀತಿ ನಡೀಬೇಕು. ಇವರು ಕನಿಷ್ಠ ಇವರು ಒಂದು ನೋಟಿಸ್ ಕೂಡ ಯೋಗ್ಯತೆ ಇಲ್ಲ ಇವರಿಗೆ. ದಾಂಧಲೆ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ. ಈ ದಾಂಧಲೆಗೆ ಅವಕಾಶ ಕೊಡಬೇಡಿ ಅಂತ ನಾನು ತಮ್ಮಲ್ಲಿ ಪೀಠದಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ದಯವಿಟ್ಟು ಇಂತಹ ಕಾನೂನು ಬಾಹಿರ ಇವರು ದುರಾಡಳಿತಕ್ಕೆ, ಸದನದ ದುರುಪಯೋಗಕ್ಕೆ, ಗೂಂಡಾಗಿರಿಗೆ ದಯವಿಟ್ಟು ನಿಯಮದ ಪ್ರಕಾರವಾಗಿ ಸದನ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಧ್ಯಕ್ಷರೇ. ನಾನು ಮಾತಾಡ್ಲಿಕ್ಕೆ ಅವಕಾಶ ವಿರೋಧ ಪಕ್ಷದ ನಾಯಕರೇ, ಲೂಟಿ ಇವ್ರ ಹತ್ರ ಯಾವುದೇ ವಿಷಯಗಳಿಲ್ಲ. ಸರ್ಕಾರಕ್ಕೆ ಹೇಳಕ್ಕೆ ಏನು ಕೊಟ್ಟಿಲ್ಲ. ಇವ್ರು ಭ್ರಷ್ಟಾಚಾರ ಮಾತಾಡ್ಲಿಕ್ಕೆ ಇವರಿಗೆ ನೈತಿಕ ಹಕ್ಕಿಲ್ಲ. ಇವ್ರು ಏನೇನ್ ಮಾಡ್ತಾರೆ ಇವತ್ತು ಅದನ್ನ ಈ ರೀತಿ ಈ ಸದನ ಇವರಿಗೆ ನೋಟಿಸ್ ಕೊಟ್ಟು ಇವರಿಗೆ ನೀವು ನೋಟಿಸ್ ಕೊಟ್ಟು ಚರ್ಚೆ ಮಾಡ್ಕೊಳ್ಳಲ್ಲ. ಸಂಸ್ಕೃತಿಗೆ ಪ್ರತಿಬಿಂಬ ಇದು. ಏನ್ ನಿಯಮಾವಳಿ ಅದು ಅದ್ರ ಪ್ರಕಾರ ಹೋಗ್ರಿ, ನೋಟಿಸ್ ಕೊಡಿ, ಚರ್ಚೆ ಮಾಡಿ. ನಿಮ್ಗೇನು ಚರ್ಚೆ ಇಲ್ಲ. ಬೇಕಾಗಿಲ್ಲ, ರಾಜೀನಾಮೆ ಕೊಟ್ಮೇಲೆ ಚರ್ಚೆ. ನಿಮ್ಗೆ ಅದು ಯಾವುದೂ ಬೇಕಾಗಿಲ್ಲ. ನಿಮ್ಗೆ ರಾಜೀನಾಮೆ ಕೊಟ್ಮೇಲೆ ಚರ್ಚೆಗೆ ಬರ್ತೀರಿ. ಈ ರೀತಿ ಆದ್ರೆ ರಾಜೀನಾಮೆ ಕೊಡ್ಬೇಕು ಅವರು, ಅದಾದ್ಮೇಲೆ ನಾವು ಚರ್ಚೆಗೆ ಚರ್ಚೆ ಮಾಡಿ. ಯಾಕೆ ಕೊಡ್ಬೇಕಂತಾರ ಅವ್ರು ಸಮರ್ಥನೆ ಮಾಡ್ಕೊತಾರ. ಯಾವ್ದಾದ್ರು ಜನ ಕೇಳ್ತೈತೆ ಅದನ್ನೇ. ಪ್ರಶ್ನೋತ್ತರ ಪ್ರಾರಂಭ ಮಾಡಬಹುದು ನಾವು. ಅವರಿಗೆ ಏನು ವಿಷಯಗಳಿಲ್ಲ. ಅವ್ರು ಮಾತಾಡೋ ಇಚ್ಛೆಯಾಗಿ ಅಧ್ಯಕ್ಷರೇ, ಇದು ಗುಂಡಾವರ್ತನೆ, ಕಾನೂನು ರೂಲ್ಸ್ಗೆ ವಿರುದ್ಧವಾಗಿ ಇಷ್ಟ ಬಂದಂಗೆ ನಡ್ಕೊಳ್ಳುವಂತಹದ್ದು. ಗುಂಡಾವರ್ತನೆಗೆ ಅವಕಾಶ ಕೊಡಬೇಡಿ. ಸದನದ ಮೇಲೆ ದಬ್ಬಾಳಿಕೆ ನೋಟಿಸ್ ಕೊಡಿ, ಚರ್ಚೆಗೆ ಅವಕಾಶ ಮಾಡಿಕೊಡ್ತೀವಿ. ಮಾಡಿ ದಬ್ಬಾಳಿಕೆ ವಿರೋಧ ಪಕ್ಷದ ನಾಯಕರೇ, ಇವರ ದಬ್ಬಾಳಿಕೆಗೆ ದಯವಿಟ್ಟು ನಾವು ಕಡಿವಾಣ ಹಾಕಬೇಕು. ಈ ಸದನ ಕಾನೂನಿಗೆ ಅಡಿಯಲ್ಲಿ ನಡೀಬೇಕು. ಈ ರೂಲ್ಸ್ ಮಾಡಿದ ಸಂವಿಧಾನದ ಅಡಿಯಲ್ಲಿ ನಾವು ಮಾಡಿದ್ದೇವೆ. ಸಂವಿಧಾನ ಬಾಹಿರವಾಗಿ ಈ ದಬ್ಬಾಳಿಕೆ ಮಾಡೋದಕ್ಕೆ ತಾವು ದಯವಿಟ್ಟು ಅವಕಾಶ ಮಾಡಿಕೊಡಬಾರದು. ಇವರು ಕೇವಲ ರಾಜಕೀಯ. ಅವ್ರ ಮನೆ ಒಳಗಡೆ ಬೆಂಕಿ ಎತ್ಕೊಂಡಿದೆ, ಅದನ್ನ ಮುಚ್ಚಿಡೋದಿಲ್ಲ. ಎಲ್ಲ ಬೋಗಸ್ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಇವರು. ಇವರಿಗೆ ಇವ್ರ ಮನೆ ಒಳಗೆ ಅಂಟ್ಕೊಂಡು ನಡೀತಾ ಇದೆ, ಒಳಗಡೆ ಕಿತ್ತಾಟ ನಡೀತಾ ಇದೆ. ಅದನ್ನು ಮುಚ್ಚಿಕೊಳ್ಳೋದಕ್ಕೆ ಇವ್ರ ಮನೆಗೆ ಬಿದ್ದಿರೋ ಬೆಂಕಿ ಆರಿಸೋದು ಬಿಟ್ಬಿಟ್ಟು ಇನ್ನೊಬ್ಬರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇವರು. ಇವರು ವೀರರಲ್ಲ, ಶೂರರಲ್ಲ, ರಣಹೇಡಿಗಳಿವರು. ಇವ್ರ ಮನೆಯಲ್ಲೇ ಬೆಂಕಿ ಬಿದ್ದಿದೆ. ಇವ್ರ ಮನೆ ಬೆಂಕಿ ಆರಿಸ್ಕೊಳ್ಳೋದ್ರ ಬದಲಿಗೆ ವಜಾ ಮಾಡೋವರೆಗೂ ಹೆಗ್ಗಣ ಬಿದ್ದಿದೆ. ನಾಚಿಕೆ ಆಗೋದಿಲ್ಲ ಇವರಿಗೆ, ಹೆಣ ಬಿದ್ದಿದೆ ಇವ್ರಿಗೆ. ಅಧ್ಯಕ್ಷರೇ, ಈ ಸದನಕ್ಕೊಂದು ಕಾನೂನು ಇದೆ, ನಿಯಮ ಇದೆ. ದಯವಿಟ್ಟು ಪ್ರಕಾರವಾಗಿ ತಾವು ಸದನ ನಡೆಸಬೇಕು. ಒಬ್ಬ ವ್ಯಕ್ತಿಯ ಬಗ್ಗೆ ಆರೋಪ ಮಾಡಬೇಕಾದ್ರೆ ನೋಟಿಸ್ ಕೊಟ್ಟು ಸ್ಪೀಕರ್ ಪರ್ಮಿಷನ್, ಅದು ಇಲ್ಲದೆ ಸದನದ ಮಂತ್ರಿಯ ಆಗುತ್ತೆ. ಅವರ ಪ್ರಿವಿಲೇಜ್ ಅನ್ನ ಮಾಡಬೇಕಾಗುತ್ತೆ. ಆ ಪ್ರಿವಿಲೇಜ್ ಅನ್ನ ವೈಲೇಟ್ ಮಾಡೋದಕ್ಕೆ ತಾವು ಅವಕಾಶ ಕೊಡಬಾರದು. ಇಟ್ ಇಸ್ ದ ರೈಟ್ ಆಫ್ ಎ ಮಿನಿಸ್ಟರ್ ಟು ರಿಸೀವ್ ಎ ನೋಟಿಸ್. ಈಗ ಒಳಗೆ ಸ್ವಲ್ಪ ಚರ್ಚೆ ಮಾಡಿ ಅದನ್ನೇನೋ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡೋಣ.
ವಜಾ ಮಾಡಿ ವಜಾ ಮಾಡಿ 1 ಗಂಟೆ ವಜಾ ಮಾಡಿ ಮುಂದೆ ವಜಾ ಹೋಗ್ತಾ ಮಾಡಿ. ಇದೆ. 1 ಗಂಟೆ ಮುಂದುವರೆದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.